ನಟ ದರ್ಶನ್ ಮತ್ತು ಗ್ಯಾಂಗ್ಗೆ ಬೆನ್ನೆಲುಬಾಗಿ ಸರ್ಕಾರ ಏನಾದರೂ ನಿಂತಿದೆಯಾ ಅನ್ನುವಂತಹ ಡೌಟ್ ಶುರುವಾಗ್ತಾ ಇದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಅಳವಡಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಅಭಿಮಾನಿಗಳು ಜೈಕಾರ ಹಾಕ್ತಾರೆ, ಘೋಷಣೆ ಕೂಗ್ತಾರೆ, ಅಭಿಮಾನಿಗಳು ವಾಹನದ ಹಿಂದೆ ಓಡೋಡಿ ಬರ್ತಾರೆ, ಹೀಗಾಗಿ ಪೊಲೀಸರು ಶಾಮಿಯಾನವನ್ನ ಹಾಕಿರಬಹುದು ಅಂತ ಹೇಳಿದ್ದಾರೆ. ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ ಆರೋಪಿ ದರ್ಶನ್ಗೆ ಯಾವುದೇ ವಿಶೇಷ ಆತಿಥ್ಯಗಳು ನೀಡಿಲ್ಲ ಅಂತ ಹೇಳಿದ್ದಾರೆ. ಏನಾದ್ರು ಕಲ್ಲು ಬಿಡ್ತಾರೆ, ಇಲ್ಲ ಅಂತಂದ್ರೆ ಬಾವುಟ ಹಾಕಿರ್ತಾರೆ, ಜೈಕಾರ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತೇಳಿ ಈ ಒಂದು ರೂಟ್ ಕೊಟ್ಬಿಟ್ಟು ಇನ್ನೊಂದು ರೂಟ್ ಕರ್ಕೊಂಡು ಹೋಗ್ಬಿಡೋದು, ಅವೆಲ್ಲ ಮಾಡೋದು. ಬ್ಯಾಕ್ ಡೋರಿಂದ ಕರ್ಕೊಂಡು ಹೋಗೋದು, ಇನ್ನೊಂದು ಡೋರಿಗೆ ಹೋಗ್ತಾರೆ ಅಂತ ಇಟ್ಟಿರ್ತಾರೆ, ಅಲ್ಲಿ ತಪ್ಪಿಸ್ಬಿಟ್ಟು ಇನ್ನೊಂದು ಡೋರಲ್ಲಿ ಕರ್ಕೊಂಡು ಹೋಗ್ಬಿಡೋದು. ಆಮೇಲೆ ಕೆಲವು ಹುಡುಗರುಗಳು ಅಭಿಮಾನಿಗಳು ಓಡೋಗ ವ್ಯಾನ್ ಹತ್ರ ಇಡಕ್ಕೆ ಬರೋದನ್ನ ನನಗೆ ಮಖ ತೋರ್ಸಕ್ಕೆ ಬರೋರು, ಇವೆಲ್ಲ ಆಗೋದು. ಹಂಗೆ ಅವ್ರ ಅಭಿಮಾನಿಗಳು ಏನಾದ್ರು ಹೆಚ್ಚು ಆಗ್ಬೋದು ಕೆಲವರು ಅಂತೇಳಿ ಏನೋ ಪೊಲೀಸ್ ಅವ್ರದ್ದು ಏನೋ ಇರ್ಬೋದು ಅಂತ ಕಾಣ್ತದೆ, ನನಗೆ ಗೊತ್ತಿಲ್ಲ. ಅದು ಯಾರೇ ಇರಲಿ, ಅವರು ಆರೋಪಿತರು ಅಂತ ಬಂದಿದ್ರೆ ಅವರು ಆರೋಪಿತರೆ. ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಹೆಜ್ಜೆಗಳನ್ನು, ವಿಶೇಷ ಅನುಕೂಲತೆಗಳನ್ನು, ಅವಕಾಶಗಳನ್ನು ಸೃಷ್ಟಿ ಮಾಡೋದು ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ. ಆ ರೀತಿ ನಮ್ಮ ಸರ್ಕಾರ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಠಾಣೆಗೆ ಶಾಮಿಯಾನ ಹಾಕಿದ್ದನ್ನು ಮತ್ತು ಮಾಧ್ಯಮದವರ ಮೇಲೆ ಎಸಿಪಿ ದರ್ಪ ತೋರಿಸಿದ್ದನ್ನು ಬಿಜೆಪಿ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗೋಗಿದೆ, ಮಾಧ್ಯಮದವರ ಮೇಲೆ ದರ್ಪ ತೋರಿದ್ದು ಸರಿಯಲ್ಲ ಅಂದಿದ್ದಾರೆ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾತನಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ಶಾಮಿಯಾನ ಹಾಕುವ ವ್ಯವಸ್ಥೆ ಇಲ್ಲಿಯವರೆಗೂ ನಡೆದಿರಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕುವ ಅವಶ್ಯಕತೆ ಏನಿದೆ ಅಂತಂದರು. ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ ರೇಣುಕಾ ಸ್ವಾಮಿಯನ್ನ ಕೊಂದ ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ನನಗನ್ಸುತ್ತೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದ ಸರ್ಕಾರದ ಕೈಯಲ್ಲಿ ಇಲ್ಲ ಅನ್ಸುತ್ತೆ. ಅದಕ್ಕೆ ಭಯಭೀತರಾಗಿ ಇಡೀ ಪೊಲೀಸ್ ಸ್ಟೇಷನ್ಗೆ ಶಾಮಿಯಾನ ಹಾಕಿ ಯಾರನ್ನೂ ಒಳಗಡೆ ಬಿಡದೆ, ಕಂಪ್ಲೇಂಟ್ ಕೊಡೋಕೆ ಬರೋರ್ನು ಬಿಡದೆ, ಮಾಧ್ಯಮನೂ ಬಿಡದೆ ಮಾಡ್ತಾ ಇರೋದು. ಎಲ್ಲಿದ್ದೀರಿ? ಏನಿದು? ನಾವು ಕಾಶ್ಮೀರದಲ್ಲಿದ್ದೀರಾ? ನಾವು ಪೊಲೀಸ್ ಸ್ಟೇಷನ್ ಅನ್ನ ರಕ್ಷಣೆ ಮಾಡಲಿಕ್ಕೆ ಇನ್ನೊಬ್ಬರನ್ನ ಖಾಸಗಿಗೆ ಕೊಟ್ಟ ಹಾಗೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದು ಹೋಗಿದೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ ಆಗತ್ತೆ. ಎರಡನೇದು, ಪೊಲೀಸ್ ಸ್ಟೇಷನ್ಗೆ ಹಾಕುವಂತಹ ಅವಶ್ಯಕತೆ ಏನಿದೆ ಅಂದ್ರೆ, ನೀವು ಮಾಧ್ಯಮದವ್ರನ್ನ ಅವಾಯ್ಡ್ ಮಾಡಲಿಕ್ಕಾಗಿ, ಇನ್ನೊಬ್ಬರನ್ನ ಅವಾಯ್ಡ್ ಮಾಡಲಿಕ್ಕಾಗಿ, ಮತ್ತೆ ಪೊಲೀಸ್ ಸ್ಟೇಷನ್ನಲ್ಲಿ ತಮ್ಮ ವೈಯಕ್ತಿಕ ಹಿತಾಸಕ್ತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕಾಗಿ ಅಥವಾ ಯಾರನ್ನೋ ಓಲೈಸೋದಕ್ಕಾಗಿ 144 ಸೆಕ್ಷನ್ ಅನ್ನ ಬಳಸ್ಕೊಳ್ತಾ ಇದ್ದೀರಿ, ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ಇದರಿಂದ ಗೊತ್ತಾಗುತ್ತೆ. ಆ ಪ್ರಾಂತ್ಯದಲ್ಲಿ 144 ಸೆಕ್ಷನ್ ಆಗ್ತಕ್ಕಂಥದ್ದು, ಪೊಲೀಸ್ ಠಾಣೆಗೆ ಹೋದ್ರೆ ಬೇರೆಯವರು ಯಾರು ಕೇಸೇ ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ಪತ್ರಕರ್ತರು ಅಥವಾ ಟಿವಿ ಮಾಧ್ಯಮಗಳು ಬಂದ್ರೆ ಅವರನ್ನ ಅಲ್ಲಿಂದ ಎತ್ತಂಗಡಿ ಮಾಡಿಸ್ತಕ್ಕಂಥದ್ದು, ಇದೆಲ್ಲ ಸರಿಯಾದ ಕ್ರಮ ಅಂತ. ಗಂಭೀರವಾಗಿರುವಂತಹ ಪ್ರಕರಣವನ್ನ ಏನು ಪ್ರಾರಂಭದಲ್ಲಿ ತನಿಖಾಧಿಕಾರಿಗಳು ಚುರುಕ ಕೆಲಸ ಮಾಡ್ತಾ ಇದ್ದಾರೆ, ಕೊನೆವರೆಗೂ ಕೂಡ ಅದೇ ನಿಯತ್ತು ಮತ್ತು ಅದೇ ಚುರುಕಾಗಿ ಕಾನೂನುಬದ್ಧ ಕೆಲಸವನ್ನು ಮಾಡಬೇಕು. ಅಂದಾಗ ಮಾತ್ರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಿಂದ ನಟ ದರ್ಶನ್ ಅವರನ್ನ ಪಾರು ಮಾಡೋದಕ್ಕೆ ರಾಜಕೀಯ ನಾಯಕರು ಎರಡನೇ ಸುತ್ತಿನ ಕಸರತ್ತು ನಡೆಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇವೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡೋ ಸುಳಿವನ್ನ ಪರಮೇಶ್ವರ್ ಕೊಡ್ತಾ ಇದ್ದಂತೆ ಅಲರ್ಟ್ ಆಗಿರುವಂತಹ ರಾಜಕೀಯ ನಾಯಕರು ಸಿಎಂ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ದುಂಬಾಲು ಬಿದ್ದಿದ್ದಾರೆ. ರೌಡಿ ಶೀಟ್ಗೆ ಸೇರಿಸಿದ್ರೆ ಅವರ ಕರಿಯರ್ ಮೇಲೆ ಪೆಟ್ಟು ಬೀಳುತ್ತೆ, ರೌಡಿ ಶೀಟ್ಗೆ ಸೇರಿಸಬೇಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೋತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.